हे गाइस वेलकम बैक टू आवर चैनल। तो हम आ गए हैं कंतारा के और नए पार्ट के साथ। तो यार बहुत ही कमाल की चल रही है मूवी। बाकी जो राजा साहब है वो तो बौखला गए हैं। उनको तो ऐसा है कि तूने मेरे दादा को मारा है, अब मैं तुझे नहीं छोड़ूंगा। बहुत ही ज्यादा हंकारी है ये, सीरियसली। बाकी देखते हैं कि पार्ट कैसे होने वाला है। सो फिर आप भी देखिए, हम भी देखते हैं। लेट्स स्टार्ट। पीछे हटो। शुक्र अपने बाबा की बात को मान ली। ನೋಡ್ತಾ ಇದ್ದಷ್ಟೇ. कितना घमंड है इसमें। ಬಾಂಗ್ರಕ್ಕೆ ಯಾರು ಕರ್ಕೊಂಡು ಬಂದದ್ ನಿಮ್ಮನ್ನು? अगर इसने बोल दिया ना, ಅಂತ ಆಕಾಶದಲ್ಲಿ ಉಂಟ 4 ಹೆಜ್ಜೆ ಇಟ್ಟರೆ ಸಿಗ್ತದೆ. ನಾವೇ शुक्र है इसने नाम तो नहीं बोले। ಚೆನ್ನ ನಿನ್ನ ಸಮವಸ್ತ್ರ ಎಲ್ಲುಂಟಾ? ಅದು ನಂಗೆ ಜ್ವರ. ಸೇನಾಧಿಪತಿ ಹತ್ರ ರಜೆ ಕೇಳಲಿಕ್ಕೆ ಬಂದದ್ದು. ಕೊಟ್ರಾ? ಇನ್ನು ಕಾಯ ओह हमेशा के लिए। ये कितना वियर्ड एक्ट कर रहा है। ಅದಕ್ಕೆ ಬೇರೆ ಜನ ಇಟ್ಟಿದ್ದೇನೆ. ये क्यों इतना बहुत वियर्ड? फनी सा है। ಯಾಕೆ ಬಂದದ್ದು ಇಲ್ಲಿಗೆ? ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದು. सही बात है भाई। ಕಾಂತಾರಕ್ಕೆ ಹೋಗಿದ್ರ? ಒಳಗೆ ಹೋಗ್ಲಿಲ್ಲ, ಬದಿ ಬದಿಯಲ್ಲಿ ನೋಡಿ ಬಂದದಷ್ಟೇ. ಹಿಂದೆ ಹೋಗುದಿಲ್ಲ ಅಂತ ಗೊತ್ತಿದ್ದು ಈ ಮಣ್ಣಿಗೆ ಕಾಲಿಟ್ಟಿದಿರಲ್ಲ. ಒಂದು ಕಾಲದಲ್ಲಿ ನಿಮ್ಮನ್ನೇ ಹಿಂದೆ ಹೋಗ್ಲಿಕ್ಕೆ ಬಿಟ್ಟಿದ್ದೇವೆ. ಇವತ್ತು ನಿಮ್ಮ ಜಾಗಕ್ಕೆ ನುಗ್ಗಿ ನಿಮ್ಮವರಿಗೆ ಹೊಡೆದು ನಿಮ್ಮ ಮುಂದೆ ನಿಂತಿದ್ದೇವೆ. देखना ಇನ್ನು ಸಹ ನಮ್ಗೆ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಎಣಿಸಿದ ನೀವು? तो उसको छोड़ दिया गया। ये तो राजा लगता ही नहीं है। ಇಲ್ಲಿ ಬಾರ ಬಾರ. ನೀನು कितना क्रूर राजा है ये। रिएक्ट करता है ये। ಎಂತ ಇಲ್ಲ, ಉಪ್ಪು ಸೇರುಂಟ ಅಂತ ಕೇಳಿದಷ್ಟೆ. ಅವರು ಕೈ ಬೀಸಿಕೊಂಡು ಜಾತ್ರೆಗೆ ಬಂದಾಗೆ ಬಂದಿದ್ದಾರೆ. ಆ ಕೈಯನ್ನು ಈಗಲೇ ಅವ ಕಡಿಲಿಲ್ಲ. ಸಾಧಾರಣದವನ ಕಾಣುದಿಲ್ಲ. ಅವನ ನಡೆ ನುಡಿಯೆಲ್ಲ ನೋಡುವಾಗ ಕಾಂತಾರದವರ ನಾಯಕನಾಗಿ ಕಾಣ್ತಾನೆ. ಅದಕ್ಕೆ ಹೇಳಿದ್ದು, ಇಂಥ ಅವಕಾಶ ಇನ್ನೊಮ್ಮೆ ಸಿಗುದಿಲ್ಲ. ನಮ್ಮ ವಶದಲ್ಲಿದ್ದಾನೆ, ಖುದ್ದು ತೆಗಿ. यार क्या है ये। ಸವಾಸ ಸರಿ ಇರ್ತಿದ್ರೆ ರಾಜನ ಜವಾಬ್ದಾರಿ ಗೊತ್ತಾಗ್ತಿತ್ತು. ಜವಾಬ್ದಾರಿ ಇಟ್ಕೊಂಡು ನೀವೇ ನೇತಾಡಿ. ಈಗ ಎಂತ ಈಗ? ಕಾಂತಾರದವರನ್ನು ಎದುರಾಕೊಳ್ಳೋದು ಬೇಡ. ये बट मुझे लग रहा है अंडर एस्टिमेट करेगा। ಎಲ್ಲ ನಿಮ್ಮದೇ ಅಲ್ಲ. ಅರೆ ಸರಿ, ಹಾಗಿದ್ರೆ ನಾನು ಸಹ ಕೈ ತೊಳಿಬೋದಾ? ಬಿಸಿ ನೀರು ಹಾಕ್ತಾ ಪಿಕ್ನ. यार कैसा राजा है यार, इसको शर्म ही नहीं है। इसको बिल्कुल अकल नहीं है। वही ये कुला शेखर ना पागल हो गया है। और इधर तो अलग ही चल रहा है। ಮಕ್ಕಳು ಹೊರಗೆ ಹೋಗಿ ಕೆಲವು ದಿನ ಆಯ್ತು. ಅವರ ಜೀವಕ್ಕೊಂದು ಎಂತ ಆಗದ ಹಾಗೆ ನೋಡಿಕ್ಕು ಸ್ವಾಮಿ. ಕೈದಿಗಳನ್ನ ತಂದಿದ್ದೇವೆ, ಒಳ್ಳೆ ಕ್ರಯಕ್ಕೆ ಅರಬಿನವರಿಗೆ ಮಾರಿ. ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಮಾರಾಯ. ಈಗ ನಿನ್ನನ್ನು ಮಾಡ್ಬೇಕಾ? ನಂಗ ಮಾಡಿ ಅಂದ್ರೆ ಮಾಡ್ತೇನೆ ನಾನು. ಎದೆಗೋಡು ಕಾಳೇಶ್ವರನ್ನು ಕರ್ಕೊಂಡು ಬಂದು ಮಾರಿ ಮಾರಿ ಅಂದ್ರೆ ಕಷ್ಟ ಆಗ್ತದೆ ಭೋಗೇಂದ್ರ. ಹೆಸರೆಲ್ಲ ಹಿಡಿದು ಕರೆಯೋದು ಬೇಡ ಬೂಬಾ. ಈಗ ನಾನು ಮಂತ್ರಿ. ಐಸ ನಾನು ಅರಸರ ಆಪ್ತ ಸೈನಿಕನಾಗಿದ್ದಾಗ ನೀನು ನಿನ್ನ ಅಪ್ಪನ ತಲೆಯಲ್ಲಿ ಇರ್ಲಿಲ್ಲ ಮಾರಾಯ. ಈಗ ನೀನು ನನ್ನನ್ನು ಬೂಬಾ. ये कौन है? Não há espaço para atracar o meu barco. Por isso precisamos dessa porra de porto. ಎಂತ ಹೇಳುದವ? ಪೋರ್ಚುಗೀಸಿನವ ದೋಣಿ ನಿಲ್ಲಿಕ್ಕೆ ಜಾಗ ಇಲ್ಲ ಅಂತೆ. ನಿಮ್ಮೆಂತ ಸಾವುದು ಬಂದಾರ. भाई साहब थप्पड़ लगा दिया। ದೋಣಿ ನಿಲ್ಲಿಕ್ಕೆ ಜಾಗ ಇಲ್ಲ ಅಂತ ಗೊತ್ತಾಯ್ತಲ್ಲ, ಮುಂದಿನ ಸಲ ಬರುವಾಗ ಈಜಿಕೊಂಡು ಬಾ. Filho da puta. क्या बोला? ಎಂತೆಲ್ಲ ನೀವು ಜನ ಸ್ವಲ್ಪ बड़े खतरनाक है। ಗೊತ್ತಾಯ್ತಲ್ಲ, ವಿಲ್ಲದ ಪೂತ.
io ti mato un dia. क्या बोल के गया वो उसको? ದೇಶದವರ ಮೇಲೆ ಕೈಯಲ್ಲಿ ಹಾಕಬಾರ್ದು, ನಮಗೆ ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾರ್ಯಾರಿಗೆ ಹೇಗೆ ಹೇಗೆ ಹೇಳ್ಬೇಕು ಹಾಗೆ ಹೇಳ್ಬೇಕು ಅಲ್ಲ. ಈ ಸಲ ಬಂದವರು ಗಟ್ಟಿ ಮುಟ್ಟಾಗಿದ್ದಾರೆ, ಕುಂಡೆ ಮುಚ್ಕೊಂಡ್ ಮಾರಿ. ಹೋದ ಸಲದ ಗಟ್ಟಿ ಮುಟ್ಟಿನವರನ್ನೊಮ್ಮೆ ನೋಡಿ ಎಂತಲ್ಲ ಜೀವಂತ ಅಂತ ನೋಡಿದ್ದು ಮಲಗಿ ಊಟ ಬಂತು ಅಂತ ಎಣಿಸಿದೆ. ಇವತ್ತು ತಂದವರು ಸಾಮಾನ್ಯದವರಲ್ಲ, ಕದಿಲಿಕ್ಕೆ ಬಂದು ಇಡೀ ರಾಜಬೀದಿಯನ್ನ ಧ್ವಂಸ ಮಾಡಿದ್ದಾರೆ. भाई साहब ನಮ್ಮ ರಾಜ ಬೀದಿಯನ್ನು ಎಷ್ಟು ಸೊಕ್ಕು ಮಾರ ಅವರಿಗೆ. ಈ ಕಳ್ಳ ಕದಿಮರಿಗೆ ನನ್ನ ಮಗ ಬೆಪ್ಪೆಯೇ ಸರಿ. ಚಾಟಿ ಕೊಡ, ಸ್ವಾಮಿ ಬಂದ್ರು. ये देखना कैसे बैठ रहे हैं। ಯಾರು ಎಷ್ಟೇ ಬೊಬ್ಬೆ ಹಾಕಿದ್ರು ಕಿವಿ ಕೇಳೋದಾಗಿರ್ಬೇಕು, ಗೊತ್ತಾಯ್ತಲ್ಲ. यार उनको ಸ್ವಾಮಿ ये कहीं तेरी कुंडी ना लगा दे। ನಿಮ್ಗೆ ನೋಡ್ಲಿಕ್ಕೆ ಕಷ್ಟ ಆಗ್ಬೋದು, ಹೊರಗೆ ಹೋಗಿ. नहीं मारेगा, मेरे को लग रहा है इनके बंदे हैं। ನನ್ನ ಉಸ್ತುವಾರಿಲಿ ಕದಿತೀರ ಬ್ಯಾವರ್ಸಿಗಳ. ಎಲ್ಲಿಂದ ಬಂದದ, ಎಲ್ಲಿಂದ ಬಂದದ? लटका देगी इसको। ಕಾಂತಾರ इसका तो शक्ल का शॉक हो गया। मुझे माफ कर दो यार, ये बहुत फनी है यार। क्या है ये? इसने बोला था ಹಾಕಿ ಹೇಳಿದ್ರೆ ಬೀಗವೇ ಹಾಕಿ. लगा दिया भाई। अब ಯಾರಾದ್ರೂ ಇದ್ರೆ ಒಮ್ಮೆಲೆ ಬಂದು ಬೇಗ ತೆಗಿಬಹುದಾ? ಸ್ವಾಮಿ ಕರಿತಿದಾರ ಅಂತ. ಯಾರೆಷ್ಟೇ ಬೊಬ್ಬೆ ಹೊಡೆದ್ರು ಕಿವಿ ಕೇಳೋದಾಗಿರ್ಬೇಕಂತ ಸ್ವಾಮಿಯೇ ನಾನು ಪಪ್ಪ ಕರೆಯೋದು. ಸ್ವಾಮಿ ನಾವು ಎಂತ ಮಾಡುದಿಲ್ಲ. ಬ್ಯಾವರ್ಸಿಗಳ ಬೇಗ ಬಂದಿಲ್ಲ, ಬಾಗಿಲು ತೆಗೀರಿ, ನನ್ನ ಜೀವ ಹೋಗ್ತದೆ ಈಗ. इतना डरते हैं क्या ये लोग? वही ಉತ್ತರ ಕಟ್ಕೊಂಡು ಬೇಗ ಬನ್ನಿ ಮಾರವು. ಏ ಕೂತ್ಕೊಳ್ಳ. ಬನ್ನಿ 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 ಬನ್ನಿ. ಈಗ ನೀವು ರಕ್ಷಣೆಗೆ ಬೇಡದಿದ್ದ ತಲೆ ಹಾಕ್ಬೇಡಿ ಅಂದ್ರೆ ಕೇಳುದಿಲ್ಲ ನೀವು. ಸಾವಿನ ಅಂಗರಕ್ಷಕರು ಎಲ್ಲಿ ಸಾಯ್ಲಿಕ್ಕೆ ಹೋದದ್ದು ನೀವು? ಸಾವು ಅದಕ್ಕೆಲ್ಲ ಒಟ್ಟಿಗೆ ಹೋಗುದಾ? ಸ್ವಾಮಿ ಹೇಳಿದ್ದಾರೆ ಎಲ್ಲಿ ಹೋದ್ರೆ ಒಟ್ಟಿಗೆ ಇರ್ಬೇಕಂತ. ಅದು ನೀವು ಒಟ್ಟಿಗೆ ಇರ್ಲಿಕ್ಕಲ್ಲ, ನನ್ನೊಟ್ಟಿಗೆ ಇರ್ಬೇಕಂತ ಹೇಳಿದ್ದೀನಿ. यार ये क्या चल रहा है भाई? इनको कितना डर लग गया, वो बेचारा फंसा हुआ है। भाई। ಈಗ ಬೇಗ ಹಾಕು. अभी पर वो राजा को बिल्कुल भी रियलाइज नहीं हो रहा। भाई ನಾವೆಂತ ಮಾಡೋದಿಲ್ಲ, ನಾವು ಸಹ ನಿಮಗೆ ಮನ್ಸರೆ. भाई ನಿಮ್ಮನ್ನ ಯಾಕೆ ಇಲ್ಲಿ ಕೂಡಿ ಹಾಕಿದ್ದು? ಬಾಂಗ್ರಕ್ಕೋಸ್ಕರ ನಮ್ಮ ಕುಟುಂಬ ಮಾಡಿದ್ದು ಒಂದ ಎರಡ. ರಾಜ ವಿಜಯೇಂದ್ರ ಅರಮನೆ ಕಟ್ಟಿಕೊಡಿ ಅಂತ ಕೇಳಿದ್ರು, ಕೊಟ್ಟೆವು. ಅವ್ರ ಮಗ ಸೆರೆಮನೆ ಕಟ್ಟಿಕೊಡಿ ಅಂತ ಕೇಳಿದ್ರು, ಅದು ಸಹ ಕಟ್ಟಿಕೊಟ್ಟೆವು. ಆದ್ರೆ ಅದೇ ಸೆರೆಮನೆಯಲ್ಲಿ ನನ್ನನ್ನೇ ಕೂಡಿ ಹಾಕ್ತಾರೆ ಅಂತ ಕನಸು ಮನಸ್ಸಿನಲ್ಲೂ ಎನಿಸಿರ್ಲಿಲ್ಲ. ಸಂಕಪ್ಪ ಯಾರಪ್ಪ? ಆ ದರಿದ್ರದವ ನಾನೇ. भाई साहब ನಿಮ್ಮ ಕಾಲು ಮುಟ್ಲಿಕ್ಕೆ ಸಿಗ್ತಾರೆ ಅಂತ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಬಾಂಗ್ರದವ್ರ ಸಹ ಮೊದಲು ಇದನ್ನೇ ಹೇಳಿದ್ದು. ಅದಿರ್ಲಿ, ನಿಮ್ಮನ್ನ ಇಲ್ಲಿ ಹಾಕಿದೆ ಅಂತಕ್ಕೆ? ಅರಸರು ದೋಣಿ ಮಾಡಿಕೊಡಿ ಅಂತ ಕೇಳಿದ್ರು, हाँ ಕೊಟ್ಟೆವು. ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಆಪ್ತ ಸೈನಿಕನನ್ನು ದೋಣಿಯಲ್ಲಿ ಕೂರಿಸಿ ನದಿ ಮಧ್ಯಕ್ಕೆ ಕಳಿಸಿದ್ದು. ನೋಡ್ತಾ ನೋಡ್ತಾ ಕಣ್ಣಿದ್ರೆ ದೋಣಿಯ ಜೊತೆ ಸೈನಿಕ ಕೂಡ ಗುಳುಂಬ ಅಂತ ನೀರೊಳಗೆ. भाई साहब ಅದೇಗೆ ಮಳೆಯ ನೀರು ಹೊರಗೆ ಹೋಗ್ಲಿ ಅಂತ ದೋಣಿಯ ಬುಡದಲ್ಲೊಂದು ಸಣ್ಣ ತೂತು. ಆದ್ರೆ ಅದೇ ತೂತಲ್ಲಿ ನೀರು ಒಳಗೆ ಸಹ ಬರ್ತದೆ ಅಂತ ಆಗ ನನಗೆ ಅಂದಾಜೇ ಆಗಿರ್ಲಿಲ್ಲ. ಅದು ಕೇಳದು, ಕುಡಿದು ಕೆಲಸ ಮಾಡಬಾರ್ದು, ಕೆಲಸ ಆದ್ಮೇಲೆ ಎಷ್ಟು ಬೇಕಾದ್ರೂ ಕುಡೀರಿ, ತೊಂದ್ರೆ ಇಲ್ಲ. ಅದರಿಂದ ಸೈನಿಕನಿಗೆ ಒಳ್ಳೇದೇ ಆದದ್ದು. ಆದ್ರೆ ಆ ಬಿಕಿನಸಿಗೆ ನೆನಪು ಬೇಕಲ್ಲ. ಅದೆಂತ ಅದು? ನದಿ ಬದಿಗೆ ಒಂದು ಊರುಂಟಲ್ಲಿ. ಹಾ, ಸಮುದ್ರ ಬದಿಯಲ್ಲಿ ವ್ಯಾಪಾರ ಮಾಡೋ ಜಾಗ, ಬಂದರು.
ಬಂದ್ರ ಅಂತ अभी तक ये जेल में ओ ये क्या देख लिया भाई ये फोन को डर लग गया ये भाग वो गया भाग ही गए, अभी अभी भागेगा। यार ये ಬರ್ಬೋದು ಗಟ್ಟಿ ಹಿಡಿದಿದ್ದೇನೆ ये क्या कर रहा है भागेगा। कोई आइडिया ನೋಡುದಿತ್ತ ಬಾಗಿಲಿಡಿರ ಬೇವರ್ಸಿಗಳ ये भाई एक उतना जितने तुम लोग हो। बहुत स्ट्रांग है वो। ಎಂತದ ಮಾತಾಡ್ಲಿಕ್ಕೆ ಉಂಟಂತ ಹೇಳಿ ಕಳಿಸಿದ್ದಿ ಎಂತ ವಿಷಯ ये क्या है ಸುಮಾರು ಉಂಟು ನಮ್ಮ ಹತ್ರ ಹೊರಗೆ ಬಿಟ್ಟರೆ ಹೋಗಿ ತರ್ತೇವೆ ತಂಡದಲ್ಲಿ ಅರ್ಧ ನಿಮಗೆ ಕೊಟ್ಟು आधा हम ಅದ್ರಲ್ಲಿ ನಾವು ವ್ಯಾಪಾರ ಮಾಡ್ತೇವೆ ಎಷ್ಟು ಬೇಗ ವ್ಯಾಪಾರ ಕಲ್ತದ್ ಮಾರಿ ಇವನು ಏ ಆಗುದಿಲ್ಲ ಮಾರ್ರೆ. 1,000 ವರಕ್ಕೆ ನಿಮ್ಮನ್ನ ಅರಬ್ನವರಿಗೆ ಕೊಟ್ಟು ಮಾರಿಯಾಗಿದೆ. ಎಂತ ಸೇದು ನೀವು ये क्या फूक रहे हो ವಿದೇಶದ್ದು ಕೆಟ್ಟ ವಾಸನೆ ನಾನೊಂದು ಕೊಡ್ತೇನೆ ಸೇರ್ತೀರ ಎಂತ ನಮ್ಮ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ हमारे जंगल की पत्ती ಸೇದಿ पत्ते ಗಮ್ಮತ್ತಾಗ್ತದೆ भाग जाओगे तो भाई खोल दिया पत्ते पी के ಎಂತ ಸೊಪ್ಪು ಮಾರ ಸೆರೆಮನೆ ತೆರೆದ ಹಾಗೆ ಕಾಣ್ತಾ ಉಂಟು ಸ್ವಾಮಿ ಸೆರೆಮನೆ ತೆರೆದೇ ಉಂಟು. ಅದೇ ಪೆಪ್ಪೆ ಅವರೇ यार ವ್ಯಾಪಾರ ಅಲ್ಲ ಮಾರ ಖಾಲಿ ಬಾಯಿ ಮಾತಲ್ಲಿ ವ್ಯಾಪಾರ ವ್ಯಾಪಾರ ಅಂತ ಹೇಳಿದ್ರೆ ಆಗ್ತದ ವ್ಯಾಪಾರ ಅಂದ್ರೆ ಎಂತಂತ ಗೊತ್ತುಂಟ वो बेचारा नशे में ವ್ಯಾಪಾರ ಮಾಡುವ ಜಾಗ ಹೇಗೆ ಉಂಟಂತಾದ್ರೂ ನೋಡಿದ್ದೀರಾ ನೋಡ್ಬೋದಾ ये तो पूरा पसीने में हो गया ले गया इनको ಇದರ ಮುಂದೆ ಯಾವುದಿಲ್ಲ सही में ये सब ठीक था ಪುಣ್ಯಾತ್ಮನ ಕೈಗೆ ಮುತ್ತು ಕೊಡ್ಬೇಕು ಎಂತ ಮಾಡುದು ಕಷ್ಟವಾತನು ಯಾವತ್ತೂ ತಪ್ಪುದಿಲ್ಲ ನನ್ನ ಅಪ್ಪಯ್ಯ ನೋಡಿ ಆಯ್ತಲ್ಲ ಕತ್ತಲಾಯ್ತು ಹೊರಡಿ ಮಲಗಿದ್ರ सो गए भाई वो लोग भाग गए ಆಯ್ತಾ ಆಯ್ತು ನಿಂಗೆ ತೆಗಿಲಿಕ್ಕೆ ಆಗುದಿಲ್ಲ ಅಲ್ಲ नहीं ಇನ್ನೆಷ್ಟು ಕಷ್ಟಪಟ್ಟರು ತೆಗಿಲಿಕ್ಕೆ ಆಗುದಿಲ್ಲ ಮಲ್ಕು ಬೆಳಿಗ್ಗೆ ಮಾತಾಡುವ ये लोग बाहर सुबह वो बाहर आकर उनको अंदर पैक कर दिया यार कंतारा के लोगों ने तो पागल बना दिया उनको अब राजा साहब देगा पटाखा ಎಂತ ಸೊಪ್ಪು ಮಾರ यार क्या सीन था ये सीरियसली सीरियसली भाई कैसे उनका पागल बना दिया उन सैनिकों का उसको पता ही नहीं लगा और कंतारा के लोगों में ना कुछ तो बात है और जो बेर में है वो तो बहुत ही ज्यादा मतलब बहुत ही ज्यादा स्ट्रांग, बहुत ही ज्यादा शो किया हुआ है इन्होंने। सीरियसली और जैसे बेर में है उसको लेकर उससे क्या है वो जेल सा ऐसे लेकर डोर दरवाजे को लेकर ऐसे आ रहा था गेट में लेकर वो वाला सीन मतलब बहुत इतना funny था। ज्यादा स्ट्रांग है कि उसने वो भी तोड़ दिया। सोचो वही बहुत ज्यादा फनी था वो तो कैसे ही हमारा रिएक्शन आप लोगों को कैसा लगा प्लीज कमेंट करके जरूर बताइएगा अगर अच्छा लगे तो प्लीज इस वीडियो को लाइक करिए शेयर करिए कमेंट करिए और अगर चैनल पे न्यू तो सब्सक्राइब बाकी हम लोगों ने अपने इंस्टाग्राम हैंडल का लिंक डिस्क्रिप्शन में दिया तो अगर आप वहां से हमें फॉलो करना चाहते हैं तो कर सकते हैं तो मिलते हैं एक और न्यू वीडियो के साथ तब तक के लिए बाय।